ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕಡ್ಡಾಯವಾಗಿ ಇರಬೇಕಾದ ಷೇರುಗಳು. ತುಂಬ ಇಂಪಾರ್ಟೆಂಟ್ ವಿಡಿಯೋ. ಇದನ್ನು ಮಿಸ್ ಮಾಡದೆ ನೋಡಿ, ಯಾಕಂದರೆ ಸುಮಾರು ಜನ ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿರ್ತಾರೆ. ಸ್ಟಾಕ್ ಮಾರ್ಕೆಟ್ಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಲಾಂಗ್ ಟರ್ಮಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ಬೋದು. ವೈಡ್ ಚಾಯ್ಸ್ ಆಫ್ ಸ್ಟಾಕ್ಸ್ ಇದೆ, ಬೇರೆ ಬೇರೆ ಸ್ಟಾಕ್ಸ್ ಇದೆ. ಬೇರೆ ಬೇರೆ ಇನ್ವೆಸ್ಟರ್ಸ್ ಬೇರೆ ಬೇರೆ ಸ್ಟಾಕ್ಸ್ ತಗೊಂಡು ಅವರು ಅದರಲ್ಲಿ ಪ್ರಾಫಿಟ್ ಮಾಡಿ ಅವರು ಸಂಪತ್ತನ್ನು ಕ್ರಿಯೇಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಒಂದೇ ಥರ ಸ್ಟಾಕ್ಸು ಎಲ್ಲರೂ ತೊಗೋಬೇಕಂತ ಏನಿಲ್ಲ. ಆದರೆ ಕೆಲವು ಸೆಕ್ಟರ್ಸು ಕೆಲವು ಸ್ಟಾಕ್ಸ್ ಇದೆ, ಅದು ಕಂಪಲ್ಸರಿಯಾಗಿ ನಮ್ಮ ಪೋರ್ಟ್ಫೋಲಿಯೋಲಿ ಇರಲೇಬೇಕು. ಯಾಕಂದರೆ ಅದು ಫ್ಯೂಚರ್ ವೆಲ್ತ್ ಕ್ರಿಯೇಟ್ ಮಾಡೇ ಮಾಡ್ತದೆ. ಆ 3 ಸೆಕ್ಟರ್ ಹಾಗೂ ಆ ಸೆಕ್ಟರ್ ಸ್ಟಾಕ್ಸ್ ಬಗ್ಗೆ ಇವತ್ತಿನ ವಿಡಿಯೋ ಇರೋದು. ಮೊದಲನೇ ಸೆಕ್ಟರು ಬ್ಯಾಂಕಿಂಗ್ ಹಾಗೂ ಫೈನಾನ್ಸ್ ಸೆಕ್ಟರು. ಪ್ರೀವಿಯಸ್ ಜನ್ರೇಷನಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲರೂ ರಿಯಲ್ ಎಸ್ಟೇಟು, ಗೋಲ್ಡು, ಈ ಥರ ಫಿಸಿಕಲ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು. ಈಗ ಈ ಕರೆಂಟ್ ಜನ್ರೇಷನ್ ಏನಾಗಿದೆ, ಸುಮಾರು ಜನ ಆ ಥರ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಮಾಡ್ತಾ ಇಲ್ಲ. ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಫೈನಾನ್ಷಿಯಲ್ ಅಸೆಟ್ಸು, ಸ್ಟಾಕ್ಸು, ಮ್ಯೂಚುವಲ್ ಫಂಡ್ಸು, ಬಾಂಡ್ಸು, ಡೆಪಾಸಿಟ್ಸು, ಇನ್ಶೂರೆನ್ಸು, ಈ ಥರ ಅಸೆಟ್ಸಲ್ಲಿ ಜಾಸ್ತಿ ದುಡ್ಡು ಹಾಕ್ತಾ ಇದ್ದಾರೆ. ಇದಕ್ಕೆ ನಾವು ಫೈನಾನ್ಷಿಯಲೈಸೇಷನ್ ಆಫ್ ಅಸೆಟ್ಸ್ ಅಂತ ಕರಿತೀವಿ. ಈ ಟ್ರೆಂಡ್ ತುಂಬ ಜಾಸ್ತಿ ಇಂಡಿಯಾದಲ್ಲಿ ಕಾಣ್ತಾ ಇದೆ ಈಗ. ಈ ಟ್ರೆಂಡಿಂದ ಸುಮಾರು ಕಂಪ್ನೀಸ್ಗೆ ಬೆನಿಫಿಟ್ ಆಗುತ್ತೆ. ಇನ್ನೂ ಸುಮಾರು ಜನ ಇಂಡಿಯಾದಲ್ಲಿ ಬ್ಯಾಂಕ್ ಅಕೌಂಟ್ಸ್ ಇಟ್ಕೊಂಡಿಲ್ಲ, ಕ್ರೆಡಿಟ್ ಕಾರ್ಡ್ಸ್ ಇಲ್ಲ, ಡಿಮ್ಯಾಟ್ ಅಕೌಂಟ್ಸ್ ಇಲ್ಲ. ಸೊ ಈ ಥರ ಎಲ್ಲ ಕಂಪ್ನೀಸ್ಗೂ ಬೆನಿಫಿಟ್ ಆಗುತ್ತೆ. ಹಾಗೂ ಇಂಡಿಯನ್ ಪಾಪ್ಯುಲೇಷನಲ್ಲಿ ಅಪ್ರಾಕ್ಸಿಮೇಟಾಗಿ 6-7% ಮಾತ್ರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲೂ ತುಂಬ ಸ್ಕೋಪ್ ಇದೆ ನೆಕ್ಸ್ಟ್ 10 to 20 ಇಯರ್ಸಲ್ಲಿ. ನಾವು ರಿಸರ್ಚ್ ಮಾಡಬೇಕಾದ್ರೆ ಏನಂದರೆ, ಈ ಸೆಕ್ಟ್ರಲ್ಲಿ ಯಾವ ಕಂಪ್ನೀಸಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಬರುತ್ತೆ ಅಂತ ನೋಡಿಕೊಂಡು ಆ ಥರ ಕಂಪ್ನೀಸು 1-2 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಸೆಕ್ಟರ್ದು ಕೆಲವು ಕಂಪ್ನೀಸು ಯಾವುದು ಬೆನಿಫಿಟ್ ಮಾಡ್ಬೋದು ಈ ಥರ ಟ್ರೆಂಡಿಂದ ಅಂತ ನಾನು ಲಿಸ್ಟ್ ಹಾಕಿದ್ದೀನಿ. ನಂಬರ್ 1 CDSL, 2 HDFC ಬ್ಯಾಂಕ್, 3 ICICI ಬ್ಯಾಂಕು, 4 SBI ಲೈಫ್ ಇನ್ಶೂರೆನ್ಸ್, 5 HDFC ಲೈಫು, 6 ಬಜಾಜ್ ಫೈನಾನ್ಸ್ ಹಾಗೂ 7 ಕ್ಯಾಮ್ಸ್ ಅಂದರೆ ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ಕಂಪ್ನಿ ಹೆಸರು. ಇದು ಯಾವ ಪರ್ಟಿಕ್ಯುಲರ್ ಲಿಸ್ಟಲ್ಲ, ನಾವು ಕೆಲವು ಕಂಪ್ನೀಸ್ ಲಿಸ್ಟ್ ಹಾಕಿದ್ವಿ. ಇದರಲ್ಲಿ ಇನ್ನೂ ಬೇರೆ ಬೇರೆ ಕಂಪ್ನೀಸ್ ಇರ್ಬೋದು, ನೀವು ರಿಸರ್ಚ್ ಮಾಡ್ಬೋದು. ಎರಡನೇ ಸೆಕ್ಟರು IT ಹಾಗೂ ಸರ್ವಿಸಸ್ ಸೆಕ್ಟರ್. ಈ ಸೆಕ್ಟರ್ ಸ್ಟಾಕ್ಸು ನಿಮ್ಮ ಪೋರ್ಟ್ಫೋಲಿಯೋಲಿ ಕಂಪಲ್ಸರಿಯಾಗಿ ಇರಲೇಬೇಕು. ನಿಮಗೆ ಗೊತ್ತಿದ್ದಾಗೆ ಡೈಲಿ ಟೆಕ್ನಾಲಜಿ ನಮ್ಮ ಲೈಫನ್ನು ಟೇಕ್ ಓವರ್ ಮಾಡ್ತಾ ಇದೆ. ಬೇರೆ ಬೇರೆ ಪರ್ಪಸ್ಸಿಗೆ ಜಾಸ್ತಿ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ. ಮುಂಚೆ ಎಲ್ಲ ಮ್ಯಾನ್ಯುಯಲ್ ಆಗಿ ಆಗ್ತಿತ್ತು. IT ಸೆಕ್ಟರ್ ಒಂಥರ ಎವರ್ ಗ್ರೀನ್ ಸೆಕ್ಟರ್ ಅಂತ ಕರಿತೀವಿ. ಇದು ಶೇರ್ ಹೋಲ್ಡರ್ಸಿಗೆ ಲಾಸ್ಟ್ 20-30 ವರ್ಷದಲ್ಲೂ ದುಡ್ಡು ಮಾಡಿ ಕೊಟ್ಟಿದೆ. ಇನ್ನು ಫ್ಯೂಚರಲ್ಲೂ ಈ ಸೆಕ್ಟರ್ದ ಸ್ಟಾಕ್ಸು ವೆಲ್ತ್ ಕ್ರಿಯೇಟ್ ಮಾಡೇ ಮಾಡ್ತದೆ. IT ಸೆಕ್ಟರಲ್ಲಿ ಸುಮಾರು ಬೇರೆ ಬೇರೆ ಆ್ಯಂಗಲ್ಸ್ ಇದೆ. ಸಾಫ್ಟ್ವೇರ್ ಔಟ್ಸೋರ್ಸಿಂಗ್ ಕರೀತಾರೆ, ಆಟೋಮೇಷನ್ ಟೆಕ್ನಾಲಜಿ, ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂತ ಸುಮಾರು ಬೇರೆ ಬೇರೆ ಡಿವಿಷನ್ಸ್ ಇದೆ. ಹಾಗೂ ಇಂಡಿಯಾದಲ್ಲಿ ಸುಮಾರು ಬೇರೆ ಬೇರೆ IT ಆ್ಯಂಡ್ ಸಾಫ್ಟ್ವೇರ್ ಸರ್ವಿಸಸ್ ಕಂಪ್ನೀಸ್ ಇದೆ. ನಾವು ಇದರಲ್ಲಿ 1 ಅಥವಾ 2 ಸೆಲೆಕ್ಟ್ ಮಾಡಿಕೊಂಡು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಕೆಲವು ಸ್ಟಾಕ್ಸ್ ಹೆಸರು ಹಾಕಿದ್ದೀನಿ, ಇನ್ನೂ ಸುಮಾರು ಇದೆ, ನೀವು ರಿಸರ್ಚ್ ಮಾಡಬೇಕಾಗುತ್ತೆ. TCS, ಇನ್ಫೋಸಿಸ್, ಟಾಟಾ ಎಲ್ಎಕ್ಸಿ, LTI, ಮೈಂಟ್ರಿ ಹಾಗೂ ಹ್ಯಾಪಿಯೆಸ್ಟ್ ಮೈಂಡ್ಸ್ ಅಂತ ಬರ್ತಿದ್ದೀನಿ. ಇನ್ನೂ ಬೇರೆನೋ ಕಂಪ್ನೀಸ್ ಇದೆ, ನೀವು ನಿಮ್ಮ ರಿಸರ್ಚ್ ಮಾಡಬೇಕು. ಮೂರನೇ ಸೆಕ್ಟರು ನಿಮ್ಮ ಪೋರ್ಟ್ಫೋಲಿಯೋಲಿ ಕಂಪಲ್ಸರಿ ಆಗಿರಬೇಕಾಗಿರೋದು FMCG ಸೆಕ್ಟರ್ ಅಥವಾ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್. ಇದು 4th ಲಾರ್ಜೆಸ್ಟ್ ಸೆಕ್ಟರ್ ಅಂತ ಹೇಳ್ತೀವಿ ಇಂಡಿಯನ್ ಎಕಾನಮಿಯಲ್ಲಿ. ಇದೂ ಒಂದು ಎವರ್ ಗ್ರೀನ್ ಸೆಕ್ಟರು ಹಾಗೂ ಡೈಲಿ ರಿಕ್ವೈರ್ಮೆಂಟ್ಸಿಗೆ ನಮ್ಮ 140 ಕೋಟಿ ಪಾಪ್ಯುಲೇಷನ್ಗೆ ಪ್ರಾಡಕ್ಟ್ಸನ್ನು ಪ್ರೊವೈಡ್ ಮಾಡ್ತಾರೆ. ಇದೊಂದು 10% ಆಫ್ ಇಂಡಿಯಾ GDP ಆಗುತ್ತೆ. ಸೋಪು, ಟೂತ್ಪೇಸ್ಟು, ಬಿಸ್ಕೆಟು, ಫುಡ್ ಪ್ರಾಡಕ್ಟ್ಸ್ ಇದೆಲ್ಲನೂ FMCG ಸೆಕ್ಟ್ರಿಗೆ ಬರುತ್ತೆ. ಹಾಗೂ ಲಾಸ್ಟ್ ಫ್ಯೂ ಇಯರ್ಸಿಂದ ರೂರಲ್ ಇಂಡಿಯಾ ಅಂದರೆ ಸಣ್ಣ ಊರಲ್ಲೂ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸೇ ತಗೊಳ್ತಾರೆ, ಆದಷ್ಟು ದೊಡ್ಡ ಕಂಪ್ನಿ ಪ್ರಾಡಕ್ಟ್ಸೇ ತಗೊಳ್ತಾರೆ. ಸೊ ಈ ಎಲ್ಲ FMCG ಕಂಪ್ನೀಸ್ಗೂ ಬೆನಿಫಿಟ್ ಆಗೇ ಆಗ್ತದೆ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದ್ದಾಗೆ FMCG ಪ್ರಾಡಕ್ಟ್ಸ್ ಡಿಮಾಂಡು ಜಾಸ್ತಿ ಆಗುತ್ತೆ. FMCG ಸೆಕ್ಟರು ಅಪ್ರಾಕ್ಸಿಮೇಟ್ಲಿ 15 to 20% ಪರ್ ಆ್ಯನಮ್ ಅವರ ಪ್ರಾಡಕ್ಟ್ಸದ್ದು ಸೇಲ್ಸ್ ಜಾಸ್ತಿ ಆಗ್ತಾ ಇದೆ. FMCG ಸೆಕ್ಟರಲ್ಲಿ ಕೆಲವು ದೊಡ್ಡ ಕಂಪ್ನೀಸ್ ಹೆಸರಾಗ್ತಾ ಇದ್ದೀನಿ. ಡಾಬರು, HUL, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ITC, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ನೆಸ್ಲೆ ಹಾಗೂ ಬ್ರಿಟಾನಿಯಾ. ಈ 3 ಸೆಕ್ಟರ್ ನಿಮ್ಮ ಪೋರ್ಟ್ಫೋಲಿಯೋಲಿ ಇರಲೇಬೇಕು. ಇದು ಬಿಟ್ಟು ಟೋಟಲ್ ಆಗಿ ನಿಮ್ಮ ಹತ್ರ 8-10 ಸ್ಟಾಕ್ ಇರಬೇಕು. 8-10 ಬೇರೆ ಬೇರೆ ಸೆಕ್ಟರ್ಲಿ ಆ ಸ್ಟಾಕ್ಸು ರಿಪ್ರೆಸೆಂಟ್ ಮಾಡಬೇಕು. ಇದು ಲಾಂಗ್ ಟರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ಆವಾಗ ಶೋರ್ ಆಗಿ ನಿಮ್ಮ ಒಂದು ರಿಟೈರ್ಮೆಂಟಿಗೆ ಒಂದು ದೊಡ್ಡ ಅಮೌಂಟನ್ನು ಗ್ಯಾರಂಟಿಯಾಗಿ ಮಾಡ್ಕೊಳ್ತೀರಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಈ 3 ಸೆಕ್ಟರ್ ನಾನೇನು ವಿಡಿಯೋಲಿ ಕವರ್ ಮಾಡಿದೆ
ಆ 3 ಸೆಕ್ಟರ್ದು ಸ್ಟಾಕ್ಸು ನಿಮ್ಮ ಪೋರ್ಟ್ಫೋಲಿಯೋಲಿ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನಾಟ್ ಯೆಟ್ ಅಥವಾ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.